ತುಂಬ ಗ್ರ್ಯಾಂಡ್ ಮಾಡೋದಕ್ಕಿಂತ ಈ ಥರ ಒಂದು ಮಕ್ಕಳಿಗೆ ಮಾಡಿದರೆ ನಮಗೂ ಒಂದು ತೃಪ್ತಿ. ಇನ್ನು ಮುಂದೆನೂ ನಾವು ಬಂದು ನಮ್ಮ ಯಾವುದೇ ಖುಷಿಯನ್ನು ಇಲ್ಲೇ ಹಂಚ್ಕೊಳ್ತೀವಿ. ನೀವು ಬರ್ತ್ಡೇ ದಿವಸ ಹಾಗೆಲ್ಲ ಮಾಡಿದ್ರು ತುಂಬಾ ಎಂಜಾಯ್ ಆಯ್ತು ಅಂದ್ರೆ ಆ ದಿನ ತುಂಬಾನೇ ಖುಷಿ ಆಗಿರ್ತೀರ. ಆದ್ರೆ ಪಳಲಿ ಯೂಟ್ಯೂಬ್ ಚಾನೆಲ್. ಸಾಮಾನ್ಯವಾಗಿ ನಾವೆಲ್ಲರೂ ಬರ್ತ್ಡೇನ ಅಥವಾ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತೀವಿ. ಕೆಲವೊಬ್ರು ಅಂದ್ರೆ ಕೇಕ್ ಕಟಿಂಗ್ ಮೂಲಕ ಸೆಲೆಬ್ರೇಷನ್ ಮಾಡಿದ್ರೆ, ಇನ್ ಕೆಲವರು ಬರ್ತ್ಡೇ ಬಾಯ್ ಅಥವಾ ಗರ್ಲ್ಗೆ ಮೊಟ್ಟೆಯನ್ನ ಎಸೆಯೋದ, ಮೊಸರನ್ನ ಹಚ್ಚೋದ ಅಥವಾ ಕೇಕ್ ಅನ್ನ ಮುಖಕ್ಕೆ ಹಚ್ಚೋದ, ಈ ತರ ಫುಡ್ ಅನ್ನ ವೇಸ್ಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ. ಒಂದ್ಸಲ ಯೋಚಿಸಿ, ಆ ಒಂದು ವೇಸ್ಟ್ ಆಗಿರೋ ಆ ಫುಡ್ಗೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಹಸಿವಿನಿಂದ ಬಳಲ್ತಾ ಇರ್ತಾರೆ, ಒಂದು ಹೊತ್ತು ಊಟಕ್ಕಾಗಿ ಕೂಡ ತುಂಬಾ ಜನ ಕಷ್ಟಪಡ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಫುಡ್ಡನ್ನು ವೇಸ್ಟ್ ಮಾಡಬೇಡಿ. ಆ್ಯಂಡ್ ಆ ವೇಸ್ಟ್ ಆಗಿರುವಂತಹ ಫುಡ್ಡಿನ ಹಣದಿಂದ ನಿಮ್ಮ ಹತ್ರ ಮನೆ ಹತ್ರ ಯಾರಾದರೂ ಬಡವರು ಇದ್ದೇ ಇರ್ತಾರೆ, ಅವರಿಗೆ ಒಂದು ದಾನ ಮಾಡುವಂಥದ್ದು ಅಥವಾ ಅನಾಥಾಶ್ರಮಕ್ಕೆ ಏನಾದರೂ ದಾನ ಮಾಡುವಂಥದ್ದು, ಈ ಥರ ಕೆಲಸ ಮಾಡಿದರೆ ನಿಮ್ಮ ಬರ್ತ್ಡೇ ಒಂದು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಆಗುತ್ತೆ. ನೀವು ಬರ್ತ್ಡೇ ದಿವಸ ಹಾಗೆಲ್ಲ ಮಾಡಿದ್ರು ತುಂಬಾ ಎಂಜಾಯ್ ಆಯಿತು ಅಂದ್ರೆ ಆ ದಿನ ತುಂಬಾನೇ ಖುಷಿಯಾಗಿರ್ತೀರ. ಆದರೆ ನಾವು ಬೇರೆಯವ್ರಿಗೆ ದಾನ ಮಾಡಿದರೆ, ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಆದರೆ, ದೇವರು ನಮ್ಮನ್ನು ಜೀವನ ಪರ್ಯಂತ ಖುಷಿಯಾಗಿಟ್ಟಿರ್ತಾನೆ. ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ? ನಿಮ್ಮ ಆಯ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪ್ರಜ್ಞಾಶ್ರಮದಲ್ಲಿ ಶ್ರೀಯುತ ವಿನೋದ್, ಅದೇ ರೀತಿ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಆರಾಧ್ಯ ಅವರ ಮಗಳು, ಇವರ ಒಂದು ಆ್ಯನಿವರ್ಸರಿ ಏನಿದೆ, ಮದುವೆ ವಾರ್ಷಿಕೋತ್ಸವ ಏನಿದೆ, ಅದರ ಸಲುವಾಗಿ ಇವತ್ತು ಅದರ ಸಂಭ್ರಮಾಚರಣೆಯನ್ನು ಇವತ್ತು ಪುತ್ತೂರಿನ ಪ್ರಜ್ಞಾ ಆಶ್ರಮದಲ್ಲಿ ನಡೆಸ್ತಾ ಇದ್ದಾರೆ. ನಮಗೆ ಇದೊಂಥರ ಖುಷಿಯ ವಿಚಾರ. ಯಾಕಂದರೆ ಸಂಭ್ರಮ ಅನ್ನೋದು ಕೇವಲ ಅದು ನಮ್ಮದಲ್ಲ, ಅದು ನಮ್ಮವ್ರಿಗೂ ಸೇರಬೇಕು. ನಮ್ಮಿಂದ ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳುವಂಥದ್ದೇ ನಿಜವಾದ ಸಂಭ್ರಮ. ಆ ರೀತಿಯಲ್ಲಿ ಇವತ್ತಿನ ದಿನ ಅವರ ಈ ಒಂದು ಮದುವೆ ವಾರ್ಷಿಕೋತ್ಸವ ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವರಿಗೆ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಅದರ ಬದಲಾಗಿ ಇಲ್ಲಿ ಬಂದು ಈ ಪ್ರಜ್ಞಾಶ್ರಮದಲ್ಲಿರುವಂತಹ ದೇವರ ಮಕ್ಕಳಿಗೆ ಒಂದು ಹೊತ್ತಿನ ಅನ್ನದಾನದ ಸೇವೆಯ ಮೂಲಕ ಆ ಒಂದು ಸಂಭ್ರಮವನ್ನು, ಆ ಒಂದು ಖುಷಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಣವರರಿ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇ ಚ ಪಾಲತಿ ಅನ್ನದಾತ ಸುಖೀ ಭವ. ಸೆಲೆಬ್ರೇಷನ್ ಮಾಡಿದ್ರಲ್ವಾ, ಸೊ ಎಷ್ಟು ಖುಷಿ ಅನ್ನಿಸ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಮಾಡೋದಕ್ಕಿಂತ ಈ ಥರ ಒಂದು ಮಕ್ಕಳಿಗೆ ಮಾಡಿದರೆ ನಮಗೂ ಒಂದು ತೃಪ್ತಿ, ನಮಗೂ ಒಂದು ದೇವರ ದಯೆ ಸಿಗ್ಬೋದು ಅನ್ನೋದು
ಖಂಡಿತ ಖಂಡಿತ. ಯಾಕಂದ್ರೆ ಈ ಮಕ್ಕಳು ಒಂಥರ ದೇವರ ಸಮಾನ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಅವರು ತುಂಬಾ ನಿಷ್ಕಲ್ಮಶವಾದವರು. ಸೊ ಒಂದು ರೀತಿಯಲ್ಲಿ ದೇವರ ಸ್ವರೂಪ ಮತ್ತು ದೇವರ ಒಂದು ಮಕ್ಕಳು ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ನಾವು ಎಲ್ಲೋ ಒಂದು ಕಡೆ ನಮ್ಮ ಪಾಡಿಗೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕಿಂತ ಇಂಥ ಮಕ್ಕಳ ಜೊತೆ ಅದಕ್ಕೊಂದು ಅರ್ಥ ಬರುತ್ತೆ, ಆ ಸೆಲೆಬ್ರೇಷನ್ಗೆ ಒಂದು ಅರ್ಥ ಬರುತ್ತೆ. ಅವಾಗ ಆ ಸಂಭ್ರಮ ನಿಜ ಅರ್ಥದಲ್ಲಿ ಒಂದು ಸಂಭ್ರಮ ಅಂತ ಅನಿಸ್ಕೊಳ್ಳುತ್ತೆ ಅಂತ ಅಲ್ವಾ? ಇನ್ನು ಮುಂದೆನೂ ನಾವು ಬಂದು ನಮ್ಮ ಯಾವುದೇ ಖುಷಿಯನ್ನು ಇಲ್ಲೇ ಹಂಚಿಕೊಳ್ತೀವಿ ಅಂತ. ಖಂಡಿತ, ಅದು ತುಂಬ ಖುಷಿಯ ವಿಚಾರ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಇವರು ಪುತ್ತೂರಿನವರಲ್ಲ, ಇವರು ದೂರದ ಉಪ್ಪಿನಂಗಡಿಯವರು. ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಸ್ವತಃ ಒಂದು ಇಂಟ್ರೆಸ್ಟ್ನಲ್ಲಿ ಬಂದು ಇಲ್ಲಿ ಈ ಮಕ್ಕಳ ಜೊತೆ ಅವರು ಸಂಭ್ರಮಾಚರಣೆಯನ್ನು ಮಾಡ್ಕೋತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದಕ್ಕೆ ನಾವು ಮೆಚ್ಕೊಳ್ಳೇಬೇಕಾಗುತ್ತೆ. ನಮ್ಮ ಜೊತೆ ಆರಾಧ್ಯ ಪುಟ್ಟ ಕೂಡ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತಾ ನಿಮಗೆ? ಖುಷಿ ಆಯಿತು. ಇವ್ರನ್ನ ನೋಡಿ ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಮಾತಾಡಿದ್ರೆ ಎಲ್ಲರ ಜೊತೆ ಖುಷಿ ಆಗ್ತಾ ಇದೆ ಅಲ್ವಾ? ಎಸ್, ನಿಜವಾದ ಖುಷಿ ಅನ್ನೋದು ಇದೇ ಆಗಿರುತ್ತೆ. ಮೇಡಮ್, ಇನ್ನೊಂದು ವಿಷಯ, ನೀವು ಇವಾಗ ಬಂದು ಇಲ್ಲಿ ಆಚರಣೆ ಮಾಡಿದ್ರೆ, ಸೊ ನಿಮ್ಗೆ ಇವಾಗ ಇಲ್ಲಿನ ವಿಚಾರ ಗೊತ್ತಾಗ್ತಾ ಇದೆ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಬೇರೆಯವ್ರಿಗೆ ಹೇಳೋದಾದ್ರೆ? ಅಂದರೆ ತುಂಬ ಗ್ರ್ಯಾಂಡಾಗಿ ನಾವು ಆಚರಿಸೋದಕ್ಕಿಂತ ಈ ಥರ ಬಂದು ಆಚರಿಸಿದ್ರೆ ಅದಕ್ಕೊಂದು ಒಂದು ಅರ್ಥಪೂರ್ಣ ಇದೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಿಮಗೆ ದೂರದ ಕಡೆ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆ ಪಕ್ಕದವರು ಯಾರಾದರೂ ನಿರಾಶ್ರಿತರು ಈ ಥರ ಕಷ್ಟದಲ್ಲಿರುವವರಿಗೆ ನೀವು ಹೆಲ್ಪ್ ಮಾಡಿ ಅವರಿಗೇನಾದರೂ ಅಲ್ಲಿ ಹೋಗಿ ನಿಮ್ಮ ಸಂಭ್ರಮವನ್ನು ಆಚರಿಸಿ ಅಂತ ನಾನು ಹೇಳ್ತೀನಿ. ಖಂಡಿತ ಮೇಡಮ್, ತುಂಬ ಅದ್ಭುತವಾದ ಒಂದು ಮಾತು ಹೇಳಿದರು. ಖುಷಿ ಅನ್ನೋದು ಕೇವಲ ನಮ್ಮ ಒಳಗಡೆ ಇರಬಾರ್ದು, ಆ ಖುಷಿನ ನಾವು ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು. ಹೇಗೆ ಹಂಚ್ಕೋಬೇಕು ಅಂದರೆ ತುಂಬ ಅರ್ಥಪೂರ್ಣವಾಗಿ ಇದೇ ರೀತಿ ಯಾರಿಗೆ ಅದರ ಅವಶ್ಯಕತೆ ಇದೆ, ಯಾರಿಗೆ ಅದರ ನೀಡ್ಸ್ ಇದೆ ಅಂಥವರನ್ನು ನಾವು ಹಂಚ್ಕೊಂಡು ಅವರಿಗೆ ಏನು ಅಗತ್ಯ ಇದೆ ಅದನ್ನು ಒದಗಿಸಿಕೊಡೋ ಮೂಲಕ ಒಂದು ಸಣ್ಣ ಮಟ್ಟಿನ ಖುಷಿಯನ್ನು ಇದೇ ರೀತಿ ಎಲ್ಲರೂ ಹಂಚ್ಕೋತಾ ಹೋದರೆ ಖಂಡಿತ ಇಲ್ಲಿ ನಿರಾಶ್ರಿತರು ಅಥವಾ ನಿರ್ಗತಿಕರು ಅಂತ ಯಾರೂ ಇರಲ್ಲ. ಯಾಕಂದರೆ ಎಷ್ಟೋ ಜನಗಳು ಇವತ್ತು ಬೀದಿ ಬದಿಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಸುಮ್ಮನೆ ಅಲಿತಾ ಇರ್ತಾರೆ, ಅವರನ್ನು ನೋಡ್ಕೊಳ್ಳೋರು ಯಾರೂ ಇರಲ್ಲ. ಸೊ ಒಂದು ಹೊತ್ತಿನ ನಮ್ಮ ಕೈಯಿಂದ ಆಗುವಂಥ ಏನಾದರೂ ಒಂದು ಸಣ್ಣ ಉಪಕಾರ, ಅದು ದುಡ್ಡಿನ ಉಪಕಾರ ಅಂತ ನಾವು ಹೇಳಲ್ಲ, ನಮ್ಮ ಮನೆಯಲ್ಲಿ ಮಾಡುವಂಥ ಅನ್ನ ಸಾರ ಆಗಿರಲಿ ಅದನ್ನೇ ಒಂದು ಹೊತ್ತು ನಾವು ಅವ್ರಿಗೆ ಕೊಟ್ಟು ಈ ರೀತಿ ಮಾಡಿದಾಗಲೂ ಖಂಡಿತ ಅದಕ್ಕೊಂದು ದೊಡ್ಡ ಬೆಲೆ ಬರುತ್ತೆ. ಸೊ ಕೋಟಿ ದೇವರ ಪುಣ್ಯ ಆ ಒಂದು ಅನ್ನದ ತುತ್ತಿನಲ್ಲಿ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಖಂಡಿತ ಆ ರೀತಿಯಲ್ಲಿ ಇವತ್ತು ಈ ಆಶ್ರಮಕ್ಕೆ ಬಂದು ಈ ಆಶ್ರಮದ ದೇವರ ಮಕ್ಕಳ ಜೊತೆ ಈ ಒಂದು ಸಂಭ್ರಮನ ಆಚರಣೆ ಮಾಡಿದ್ದಾರೆ. ಖಂಡಿತ ನಿಮ್ಗೆ ಆ ದೇವರು ಸದಾಕಾಲ ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ.